ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರಾಂಜನ್. ಒತ್ತಡದ ಜೀವನ, ಬದಲಾಗ್ತಾ ಇರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಮಲವಿಸರ್ಜನೆ ಸಮಯದಲ್ಲಿ ಅತಿಯಾದ ನೋವು ಕಾಣಿಸಿಕೊಂಡಾಗ ಬಹುತೇಕರು ಉಷ್ಣ ಅಂತಾನೆ ಭಾವಿಸ್ತಾರೆ. ಆದರೆ ಈ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ. ನೋವಿನ ಜೊತೆಗೆ ರಕ್ತಸ್ರಾವ ಆಗೋದು, ಸಹಿಸಲು ಅಸಾಧ್ಯವಾದ ನೋವು ಕಾಣಿಸಿಕೊಳ್ಳೋದು ಕಾರಣ ಪೈಲ್ಸ್, ಫಿಶರ್ಸ್ ಅಥವಾ ಪಿಸ್ತುಲಾ. ಗುದದ್ವಾರದಲ್ಲಿರುವ ರಕ್ತನಾಳಗಳು ಹಿಗ್ಗಿ ಊತಕ್ಕೆ ಗುರಿಯಾಗೋದು, ತೀವ್ರವಾದ ನೋವು ಮತ್ತೆ ರಕ್ತಸ್ರಾವ ಆಗೋದೇ ಪೈಲ್ಸ್ನ ಗುಣಲಕ್ಷಣ. ಪೈಲ್ಸ್ನಿಂದ ನೋವು ಅನುಭವಿಸ್ತಾ ಇರೋರು ಹೆಚ್ಚು ಆತಂಕ ಪಡ್ತಾರೆ. ಆದರೆ ಸೂಕ್ತವಾದ ಚಿಕಿತ್ಸೆ ಪಡೆದ್ರೆ ಪೈಲ್ಸ್ನಿಂದ ಸುಲಭವಾಗಿ ಮುಕ್ತಿಯನ್ನ ಪಡಿಬಹುದು. ಅದರಲ್ಲೂ ಹೋಮಿಯೋಪತಿಯಲ್ಲಿ ಇದಕ್ಕೆ ಶಾಶ್ವತವಾದಂಥ ಪರಿಹಾರ ಇದೆ. ಆ ಪರಿಹಾರಗಳೇನು ಅನ್ನೋದನ್ನ ತಿಳಿಸೋದಕ್ಕೆ ನಮ್ಮ ಜೊತೆಗಿದ್ದಾರೆ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ನ ವೈದ್ಯರಾಗಿರುವ ಡಾಕ್ಟರ್ ರಶ್ಮಿ ಅವರು. ಬನ್ನಿ ಅವರೊಂದಿಗೆ ಮಾತನಾಡೋಣ. ನಮಸ್ತೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಥ್ಯಾಂಕ್ ಯು. ಮೊದಲಾಗಿ 3 ವಿಷಯಗಳಿದ್ದಾವೆ: ಪೈಲ್ಸ್, ಫಿಶರ್ಸ್ ಹಾಗೆ ಫಿಸ್ತುಲಾ. ಇವುಗಳಂದ್ರೆ ಏನು ಅನ್ನೋದನ್ನ ವಿವರಿಸಿ. ಸೊ ಪೈಲ್ಸ್, ಫಿಶರ್ ಆ್ಯಂಡ್ ಫಿಸ್ಟುಲಾ ಅಂತ ಹೇಳಿದಾಗ ಇದೆಲ್ಲ ಒಂದು ಗುದದ್ವಾರದಲ್ಲಿ ಕಾಣಿಸ್ಕೊಳ್ಳುವಂಥ ಸಮಸ್ಯೆಗಳು ಅಂತ ಹೇಳ್ಬೋದು. ಸೊ ಏನು ರೆಕ್ಟಲ್ ರೀಜನ್ಸಲ್ಲಿ ಹಲವಾರು ಸಮಸ್ಯೆಗಳು ಕಾಡುತ್ತೆ. ಆ್ಯಂಡ್ ಸಮ್ಟೈಮ್ಸ್ ಅದು ಹಾಗೆ ಮುಚ್ಚಿಡ್ತಾ ಹೋಗ್ತಾರೆ ಅಥವಾ ಎಲ್ಲೋ ಒಂದು ಮುಜುಗರಕ್ಕೆ ಒಳಗಾಗುವಂಥದ್ದು. ಸೊ ಹಾಗಾಗಿ ಅಷ್ಟು ಬೇಗ ಟ್ರೀಟ್ಮೆಂಟ್ ಕೂಡ ತೊಗೊಳ್ಳೋದಿಲ್ಲ. ಸೊ ಇನಿಷಿಯಲ್ ಆಗಿ ಮದ್ದನ್ನು ಟ್ರೈ ಮಾಡುವಂಥದ್ದು ಅಥವಾ ಹಲವಾರು ಮೆಡಿಕೇಷನ್ಸ್ನ ತೊಗೊಳ್ತಿರ್ತಾರೆ. ಸೊ ಅದರಿಂದ ಈ ಸಮಸ್ಯೆ ಮತ್ತಷ್ಟು ಕೂಡ ಹೆಚ್ಚಾಗುವಂಥದ್ದು. ಸೊ ಇನ್ನು ಪೈಲ್ಸ್, ಫಿಶರ್ ಆ್ಯಂಡ್ ಫಿಸ್ಟುಲಾ ಅಂತ ಹೇಳಿದಾಗ ಸೊ ನಾವು ಹೆಚ್ಚಾಗಿ ನೋಡುವಂಥದ್ದಾದರೆ ಹೆಮರಾಯ್ಡ್ಸ್ ಅಥವಾ ಪೈಲ್ಸ್ ಅಂತ ಹೇಳುವಂಥದ್ದು. ಸೊ ಪೈಲ್ಸ್ ಅಂತ ಹೇಳಿದಾಗ ದೇರ್ ಆರ್ ಅಗೇನ್ 2 ಟೈಪ್ಸ್. ಒನ್ ಇಸ್ ಎಕ್ಸ್ಟರ್ನಲ್ ಹೆಮರಾಯ್ಡ್ಸ್ ಆ್ಯಂಡ್ ಇಂಟರ್ನಲ್ ಹೆಮರಾಯ್ಡ್ಸ್. ಸೊ ಎಂಗಾರ್ಜ್ಮೆಂಟ್ ಆಫ್ ದಿ ರೆಕ್ಟಲ್ ವೇನ್ಸ್ ಅಂತ ಹೇಳ್ತೀವಿ. ಸೊ ಊತ ಕಾಣಿಸ್ಕೊಂಡಿರುತ್ತೆ ಸೊ ಏನಲ್ ರೀಜನಲ್ಲಿ. ಸೊ ಅದು ಔಟ್ಸೈಡು ಆಗಿರ್ಬೋದು ಅಥವಾ ಇನ್ಸೈಡ್ ಕೂಡ ಆಗಿರ್ಬೋದು. ಸೊ ಡಿಪೆಂಡಿಂಗ್ ಅಪಾನ್ ದಿ ಒಂದು ಹೆಚ್ಚಾಗಿರುವಂಥದ್ದು ಇರ್ಬೋದು, ಸೊ ಅಥವಾ ಹೊರಗಡೆ ಕಾಣಿಸುವಂಥದ್ದು ಇರ್ಬೋದು, ಸೊ ಅಥವಾ ಲೊಕೇಶನ್ ಇರ್ಬೋದು. ಸೊ ಅವರಿಗೆ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಕೂಡ ಕಾಣಿಸ್ತಾ ಇರುತ್ತೆ. ಸೊ ಇನಿಷಿಯಲ್ ಆಗಿ ಒಂದು ಮಲಬದ್ಧತೆ ಆಗ್ತಾ ಇರುತ್ತೆ. ಸೊ ಅವರು ಅದನ್ನು ಯಾವಾಗ ನೆಗ್ಲೆಕ್ಟ್ ಮಾಡ್ತಾರೋ ಅಥವಾ ಸೊ ಕಾನ್ಸ್ಟಿಪೇಷನ್ ಅಂತ ಹೇಳ್ತೀವಿ. ಸೊ ಇನಿಷಿಯಲ್ ಆಗಿ ಕಾನ್ಸ್ಟಿಪೇಷನ್ ಕಾಣಿಸ್ಕೊಳ್ಳುತ್ತೆ. ಸೊ ಗ್ರೇಡ್ 1 ಹೆಮರಾಯ್ಡ್ಸ್ ಅಂತ ಹೇಳಿದಾಗ ಸೊ ಮಲಬದ್ಧತೆ ಆಗ್ತಿದ್ದಾಗ ಕೆಲವರು ಹೋಮ್ ರೆಮಿಡೀಸ್ ಮಾಡ್ಕೊಳ್ತಾರೆ. ಸೊ ಇನ್ನು ಕೆಲವರು ಸೊ ಯಾವುದೇ ರೀತಿ ಒಂದು ಕೇರ್ ಮಾಡೋದಿಲ್ಲ. ಸೊ ಅಥವಾ ಜಾಸ್ತಿ ಆದಾಗ ಕೇರ್ ಮಾಡುವಂಥದ್ದು. ಸೊ ಹಲವಾರು ಒಂದು ಟ್ರೀಟ್ಮೆಂಟ್ ಅವರೇ ಟ್ರೈ ಮಾಡ್ತಿರ್ತಾರೆ. ಸೊ ಇನ್ನು ಎಕ್ಸ್ಟರ್ನಲ್ ಹೆಮರಾಯ್ಡ್ಸ್ ಅಲ್ಲಿ ಗ್ರೇಡ್ 1 ಕಾನ್ಸ್ಟಿಪೇಷನ್ ಅಂತ ಆದರೆ, ಸೊ ಇನ್ನು ಗ್ರೇಡ್ 2 ಮೋರ್ ಆಫ್ ಒಂದು ಎಂಗಾರ್ಜ್ಮೆಂಟ್ ಹೆಚ್ಚಾಗಿರುತ್ತೆ. ಸೊ ಇನ್ನು ಮೋಷನ್ ಹೋದಾಗ ಅದು ಹೊರಗಡೆ ಬರುವಂಥದ್ದು. ಸೊ ಎಗೇನ್ ಇಟ್ ರಿಸೀಡ್ಸ್ ಬ್ಯಾಕ್ ಆನ್ ಇಟ್ಸ್ ಓನ್. ಅದನ್ನು ನಾವು ಗ್ರೇಡ್ 2 ಹೆಮರಾಯ್ಡ್ಸ್ ಅಥವಾ ಪೈಲ್ಸಲ್ಲಿ ನೋಡುವಂಥದ್ದು. ಸೊ ಎಕ್ಸ್ಟರ್ನಲ್ ಹೆಮರಾಯ್ಡ್ಸಲ್ಲಿ. ಸೊ ಇನ್ನು ಗ್ರೇಡ್ 3 ಅಥವಾ ಗ್ರೇಡ್ 4 ಹೆಮರಾಯ್ಡ್ಸ್ ಅಂತ ಬಂದಾಗ ಸೊ ಕಂಪ್ಲೀಟ್ ಒಂದು ಪ್ರೊಲ್ಯಾಪ್ಸ್ ಆಫ್ ದಿ ರೆಕ್ಟಮ್ ಅಂತ ಹೇಳ್ಬೋದು. ಸೊ ಕಂಪ್ಲೀಟ್ ಆಗಿ ಹೊರಗಡೆ ಬರುವಂಥದ್ದು. ಸೊ ಆ ರಕ್ತನಾಳಗಳ ಊತ ಹೆಚ್ಚಾಗಿರುವಂಥದ್ದು ಹೊರಗಡೆ ಬರುತ್ತೆ. ಸೊ ಅದರಿಂದ ಅವ್ರಿಗೆ ಕಂಪ್ಲೀಟ್ ಒಂದು ಕಾನ್ಸ್ಟಿಪೇಷನ್ ಆಗುವಂಥದ್ದು. ಸೊ ತುಂಬ ಸ್ಟ್ರೈನ್ ಮಾಡ್ತಿರ್ತಾರೆ ಮೋಷನ್ ಪಾಸ್ ಮಾಡಬೇಕಾದ್ರೆ. ಸೊ ಉರಿ ಕಾಣಿಸುತ್ತೆ ಅಥವಾ ಊತ ಕಾಣಿಸ್ಕೊಳ್ಳುವಂಥದ್ದು. ಸೊ ಬಿಗಿಯಾದಂತೆ ಆಗುವಂಥದ್ದು. ಸೊ ಅದರಿಂದ ಏನಲ್ ರೀಜನಲ್ಲಿ ಇಂಜುರಿ ಆಗುವಂಥದ್ದು ಇರ್ಬೋದು. ಆ್ಯಂಡ್ ಸಮ್ಟೈಮ್ಸ್ ಇಟ್ ಸ್ಟಾರ್ಟ್ ಬ್ಲೀಡಿಂಗ್ ಟು. ಸೊ ಪೈಲ್ಸ್ ಜೊತೆ ಫಿಶರ್ ಕೂಡ ಚಾನ್ಸಸ್ ಇರುತ್ತೆ. ಸೊ ಅಥವಾ ಮೋಷನ್ ಆದಮೇಲೆ ಅವ್ರಿಗೆ ಬ್ಲೈಂಡ್ ಆಗಿ ಬ್ಲೀಡಿಂಗ್ ಶುರು ಆಗುವಂಥದ್ದು. ಸೊ ಅದನ್ನು ನಾವು ಇಂಟರ್ನಲ್ ಹೆಮರಾಯ್ಡ್ಸ್ ಅಂತ ಹೇಳ್ತೀವಿ. ಸೊ ಹಲವಾರು ಕಾರಣಗಳಿಂದ ಈ ಪೈಲ್ಸ್ ಕಾಣಿಸ್ಕೊಳ್ಳುತ್ತೆ. ಮೋರ್ ಆಫ್ ಒಂದು ಲೈಫ್ ಸ್ಟೈಲ್ ಡಿಸಾರ್ಡರ್ ಕೂಡ ಹೌದು. ಹೆಚ್ಚಾಗಿ ಒಂದು ಒಬೆಸಿಟಿ ಇದ್ದಾಗ ಅತಿಯಾದ ತೂಕದಿಂದ ಕೂಡ ಈ ಸಮಸ್ಯೆ ಬರುವಂಥದ್ದಿರ್ಬೋದು. ಅಥವಾ ಲ್ಯಾಕ್ ಆಫ್ ಒಂದು ವೆಜಿಟೇಬಲ್ ಫೈಬರ್ಸ್ ಇಂದ ಡಯಟ್ ಅಂತ ಹೇಳ್ಬೋದು. ಸೊ ಊಟದಲ್ಲಿ ಒಂದು ನಾರಿನಂಶದ ಕೊರತೆ ಇದ್ದಾಗಲೂ ಕೂಡ ಸೊ ಅವ್ರಿಗೆ ಕಾನ್ಸ್ಟಿಪೇಷನ್ ಆಗ್ತಾ ಹೋಗುತ್ತೆ. ಸೊ ಅದರಿಂದ ಈ ಪೈಲ್ಸ್ ಪ್ರಾಬ್ಲಮ್ನ ನೋಡ್ಬೋದು. ಹೆಚ್ಚಾಗಿ ಸಣ್ಣ ಮಕ್ಕಳಲ್ಲಿ ಕೂಡ ನಾವು ನೋಡ್ತೀವಿ, ಬಿಕಾಸ್ ಅವರು ವೆಜಿಟೇಬಲ್ಸ್ ಅಷ್ಟಾಗಿ ತಗೊಳ್ಳೋದಿಲ್ಲ. ಸೊ ಅರ್ಲಿ ಆಗಿ ಫಿಶರ್ ಸಮಸ್ಯೆ ಕೂಡ ಮಕ್ಕಳಲ್ಲಿ ಕಾಣಿಸ್ಕೊಳ್ಳುವಂಥದ್ದು. ಆ್ಯಂಡ್ ಅದರ್ ಕಾಸಸ್ ಅಂತ ಹೇಳಿದಾಗ ಮೋರ್ ಆಫ್ ಒಂದು ಹ್ಯಾಬಿಟ್ಸ್ ಇರ್ಬೋದು, ಆಲ್ಕೋಹಾಲ್ ಇರ್ಬೋದು ಅಥವಾ ಸ್ಮೋಕಿಂಗ್ ಇರ್ಬೋದು. ಸೊ ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಅಂತಲೇ ಹೇಳ್ಬೋದು. ಸೊ ಇನ್ನು ಹಲವಾರು ಡಿಸಾರ್ಡರ್ಸ್ಗಳಿಂದ ಸಫರ್ ಆಗ್ತಿರ್ತಾರೆ. ಲೈಕ್ ಥೈರಾಯ್ಡ್ ಸಮಸ್ಯೆ ಇರ್ಬೋದು, ಎಸ್ಪೆಷಲಿ ಹೈಪೋಥೈರಾಯ್ಡಿಸಮ್ ಇದ್ದಾಗ ಸೊ ಅವ್ರಿಗೆ ಗ್ಯಾಸ್ಟ್ರೈಟಿಸ್ ಆಗ್ತಾ ಇರುತ್ತೆ. ಸೊ ಅದರಿಂದ ಮಲಬದ್ಧತೆ ಆಗುವಂಥದ್ದು ಇರ್ಬೋದು. ಸೊ ಆಗ ಅವ್ರಿಗೆ ಅದರಿಂದ ಪೈಲ್ಸ್ ಇರ್ಬೋದು ಅಥವಾ ಫಿಶರ್ ಇರ್ಬೋದು. ಸೊ ಈ ಥರ ಸಮಸ್ಯೆಗಳನ್ನ ನಾವು ಹೆಚ್ಚಾಗಿ ನೋಡ್ತೀವಿ. ಸೊ ಅದು ಕೂಡ ಒಂದು ಕಾರಣ ಆಗುತ್ತೆ. ಸೊ ಮಲಬದ್ಧತೆ
ಸೊ ಹೆಚ್ಚಾಗಿ ನೆಗ್ಲೆಕ್ಟ್ ಮಾಡಿದಾಗ ಸೊ ಅದರಿಂದ ಪೈಲ್ಸ್ ಆಗುವಂಥದ್ದಿರ್ಬೋದು ಅಥವಾ ಫಿಷರ್ ಆಗುವಂಥದ್ದಿರ್ಬೋದು. ಸೊ ದ ಚಾನ್ಸಸ್ ಆರ್ ಮೋರ್ ಅಂತ. ಇನ್ನು ಡಯಾಬಿಟಿಕ್ಕಿಂದ ಸಫರ್ ಆಗ್ತಿರ್ತಾರೆ ಅಥವಾ ಹೈಪರ್ ಟೆನ್ಷನಿಂದ ಸಫರ್ ಆಗ್ತಿರ್ತಾರೆ. ಸೊ ಮಲ್ಟಿಪಲ್ ಮೆಟಬಾಲಿಕ್ ಡಿಸಾರ್ಡರ್ಸ್ ಇರುತ್ತೆ, ಎಸ್ಪೆಷಲಿ ಎಲ್ಡರ್ಲಿ ಏಜ್ ಗ್ರೂಪ್ ಪೀಪಲಲ್ಲಿ. ಸೊ ಅವರ ಮಲ್ಟಿಪಲ್ ಮೆಡಿಕೇಷನ್ಸ್ ತೊಗೊಳ್ತಿದ್ದಾಗ ಮೋರ್ ಆಫ್ ಒಂದು ಮೆಡಿಸಿನ್ ಇಂಡ್ಯೂಸ್ಡಿಂದ ಕೂಡ ಅವರಿಗೆ ಕಾನ್ಸ್ಟಿಪೇಷನ್ ಆಗುವಂಥದ್ದಿರ್ಬೋದು. ಸೊ ಅಥವಾ ಲೂಸ್ ಸ್ಟೂಲ್ಸ್ ಇರ್ಬೋದು. ಸೊ ಇಟ್ ಇಸ್ ಕ್ವೈಟ್ ಕಾಮನ್ ಅಂತಲೇ ಹೇಳ್ಬೋದು. ಸೊ ಇನ್ನು ಕೆಲವರಲ್ಲಿ ಗ್ಯಾಸ್ಟ್ರೈಟಿಸ್ ಸುಮಾರು ವರ್ಷಗಳಿಂದ ಇರುತ್ತೆ ಅಥವಾ IBS ಸಮಸ್ಯೆ ಇರುತ್ತೆ, ಇರಿಟಬಲ್ ಬೌಲ್ ಸಿಂಡ್ರೋಮ್ ಅಥವಾ ಡಿಸಾರ್ಡರ್ ಅಂತ ಹೇಳ್ತೀವಿ. ಸೊ ಅದರಿಂದ ಕೂಡ ಆಲ್ಟರ್ನೇಟ್ ಕಾನ್ಸ್ಟಿಪೇಷನ್ ಆಗುವಂಥದ್ದು ಅಥವಾ ಕಂಟಿನ್ಯೂಸ್ ಡಯರಿಯಾ ಟೈಪ್ ಇರುವಂಥದ್ದಿರ್ಬೋದು. ಸೊ ಈ ರೀತಿ ಪ್ಯಾಟ್ರನ್ ಇದ್ದಾಗ ಅದು ಕೂಡ ಒಂದು ಏನಲ್ ಇಂಜುರಿಗೆ ಕಾರಣ ಆಗುವಂಥದ್ದು. ಸೊ ಅದರಿಂದ ಹೆಮರಾಯ್ಡ್ಸ್ ಆಗುವಂಥ ಚಾನ್ಸಸ್ ಆಗಲಿ ಅಥವಾ ಸೊ ಏನಲ್ ಫಿಷರ್ ಆಗುವಂಥ ಚಾನ್ಸಸ್ ಆಗಲಿ ಹೆಚ್ಚು ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಇವಾಗ ಸಿಂಪ್ಟಮ್ಸ್ ಅಂತ ಬಂದಾಗ ಇಂಟೀರಿಯರ್ ಆಗಿರೋದ್ರಿಂದ ಇನಿಷಿಯಲ್ ಸ್ಟೇಜಲ್ಲಿ ಅದು ಯಾವ ರೀತಿಯಾಗಿರುತ್ತೆ, ಜೊತೆಗೆ ಹೇಳ್ಕೊಳ್ಳೋದಕ್ಕೂ ಒಂದು ರೀತಿಯಾದಂಥ ಮುಜುಗರ ಇರುತ್ತೆ. ಇನಿಷಿಯಲ್ ಸ್ಟೇಜ್ ಸಿಂಪ್ಟಮ್ಸ್ ಅಲ್ಲೇ ಗೊತ್ತಾಗೋದು ಹೇಗೆ ಅಂತ? ಸೊ ಇನ್ನು ಹೆಮರಾಯ್ಡ್ಸ್ ಅಥವಾ ಪೈಲ್ಸ್ ಅಂತ ಹೇಳಿದಾಗ ಸೊ ಇನಿಷಿಯಲ್ ಸ್ಟೇಜಸ್ಸಲ್ಲಿ ಅವ್ರಿಗೆ ಸೊ ಕಾನ್ಸ್ಟಿಪೇಷನ್ ಆಗುವಂಥದ್ದು, ಮಲಬದ್ಧತೆ ಆಗುವಂಥದ್ದು, ಸೊ ಅಥವಾ ಅದ್ರ ಜೊತೆಗೆ ಬರ್ನಿಂಗ್ ಆಗುವಂಥದ್ದು ಆ್ಯಂಡ್ ಬ್ಲೀಡಿಂಗ್ ಆಗುವಂಥದ್ದು ಇರ್ಬೋದು. ಸೊ ಈ ಥರ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ. ಸೊ ಇನಿಷಿಯಲ್ ಆಗಿ ಕಾನ್ಸ್ಟಿಪೇಷನ್ ಇರುತ್ತೆ. ಸೊ ಕೆಲವ್ರಿಗೆ ಅದು ಔಟ್ಸೈಡ್ ಬಂದಿರುತ್ತೆ. ಸೊ ಸಮ್ಟೈಮ್ಸ್ ಇಟ್ ಈಸ್ ಓನ್ಲಿ ಒನ್ ಔಟ್ ಗ್ರೋತ್ ಅಥವಾ ಮಲ್ಟಿಪಲ್ ಔಟ್ ಗ್ರೋತ್ಸ್ ಅಂತಲೇ ಹೇಳ್ಬೋದು, ಲೈಕ್ ಗ್ರೇಪ್ಸ್ ಬಂಚಸ್ ಅಂತ. ಸೊ ಆ ಥರ ಕೂಡ ಹೊರಗಡೆ ಬರುವಂಥದ್ದು ಇರ್ಬೋದು. ಸೊ ಎಷ್ಟು ಜನ ನೆಗ್ಲೆಕ್ಟ್ ಮಾಡಿರ್ತಾರೆ, ಎಸ್ಪೆಷಲಿ ಫೀಮೇಲ್ಸ್ ಅಂತ ಬಂದಾಗ ಸೊ ಮಹಿಳೆಯರಲ್ಲಿ ಅಷ್ಟಾಗಿ ಅವರು ಕನ್ಸರ್ನ್ ತೊಗೊಳ್ಳೋದಿಲ್ಲ ಅಥವಾ ಆ ಮುಜುಗರದ ಭಾವನೆಯಿಂದ ಇರ್ಬೋದು. ಸೊ ಅದನ್ನು ಮುಚ್ಚಿಡ್ತಾ ಹೋಗ್ತಾರೆ. ಸೊ ಯಾವಾಗ ಅದು ಹೆಚ್ಚಾಗ್ತಾ ಹೋಗುತ್ತೋ ಸೊ ಕಂಪ್ಲೀಟ್ ಪ್ರೊಲ್ಯಾಪ್ಸನ್ನು ನೋಡ್ತೀವಿ. ಎಸ್ಪೆಷಲಿ ಇನ್ ಕೇಸ್ ಆಫ್ ಪ್ರೆಗ್ನೆನ್ಸಿನಲ್ಲಿ ನಾವು ಈ ಸಮಸ್ಯೆನ ಹೆಚ್ಚಾಗಿ ನೋಡುವಂಥದ್ದು ಅಥವಾ ಪೋಸ್ಟ್ ಡೆಲಿವರಿ ಸಮಯದಲ್ಲಿ. ಸೊ ಆಫ್ಟರ್ ಡೆಲಿವರಿ ಆದಮೇಲೆ ಸೊ ಅವರ ಡಯಟ್ ಆ್ಯಂಡ್ ಲೈಫ್ ಸ್ಟೈಲ್ ಚೇಂಜಸ್ ಆಗುತ್ತೆ. ಸೊ ಆ ಥರ ದಿವಸದಲ್ಲಿ ಹೆಚ್ಚಾಗಿ ನಾವು ಪ್ರೆಗ್ನೆಂಟ್ ಲೇಡೀಸಲ್ಲಿ ಕೂಡ ಈ ಥರ ಸಮಸ್ಯೆನ ನೋಡ್ಬೋದು. ಓಕೆ ಡಾಕ್ಟರ್, ಒಬ್ರು ಕಾಲ್ ಇದ್ದಾರೆ ನೋಡೋಣ. ಕೊಡಗಿನಿಂದ ಪ್ರೇಮ್ಕಾಂತ್ ಅಂತ. ನಮಸ್ತೆ. ನಮಸ್ತೆ. ಆರೋಗ್ಯ ಸಮಸ್ಯೆ ಏನಿದೆ ಡಾಕ್ಟರ್ ಹತ್ರ ಹೇಳ್ಕೊಳ್ಳಿ. ಹಲೋ ನಮಸ್ತೆ. ನಮಸ್ತೆ. ನನಗೆ ಮೋಷನ್ ಕಂಟ್ರೋಲ್ ಎಲ್ಲ ಬ್ಲೀಡಿಂಗ್ ಆಗ್ತಿತ್ತು. ಓಕೆ. ಲಿವರ್ ಅಸಿಡಿಟಿ ಆಗಿದೆ ಅಂತೇಳಿ ಕೊಲಾನೋಸ್ಕೋಪಿ ಮಾಡಿದಾಗ ಹೇಳಿದ್ರು. ಓಕೆ. ನಮ್ಮ ಮೋಷನ್ ಡೈಲಿ ಬೆಳಗ್ಗೆ ಸಂಜೆ ಒಂದು 7-8 ಹೋಗ್ಬೇಕು, ನನ್ನ ಕಂಟ್ರೋಲಿಗೆ ಬರ್ತಾ ಇಲ್ಲ. ಓಕೆ. ಸೊ ಕಂಟಿನ್ಯೂ ಪಾಸ್ ಮಾಡಬೇಕಾ ಅಥವಾ ಇನ್ಎಫೆಕ್ಚುಯಲ್ ಅರ್ಜಿಂಗ್ ಥರ ಅನಿಸುತ್ತೆ ನಿಮಗೆ? ಪದೇ ಪದೇ ಹೋಗಬೇಕು ಅಂತ ಅನಿಸುತ್ತಾ? ಏನಾದ್ರು ಕುಡಿದ್ರೆ ತಿಂದ್ರೆ ಹೋಗ್ಬೇಕಂತ ಅನಿಸ್ತದೆ. ಓಕೆ. ಸೊ ಈಗ ಟ್ರೀಟ್ಮೆಂಟ್ ಏನು ತೊಗೊಂಡಿದ್ದೀರಾ? ಟ್ರೀಟ್ಮೆಂಟು ಆಯುರ್ವೇದಿಕ್ ಟ್ರೀಟ್ಮೆಂಟ್ ಆಗೈತೆ, ಅದು ಕಂಟ್ರೋಲ್ ಆಗಿಲ್ಲ ಮೇಡಮ್. ಓಕೆ. ಸೊ ಫ್ಯಾಮಿಲಿ ಹಿಸ್ಟ್ರಿ ಏನಾದರೂ ಇರುವಂಥದ್ದಾ? ಮನೆಯಲ್ಲೇ ಯಾರಿಗಾರು ಈ ಥರ ಸಮಸ್ಯೆ? ನಮ್ಮಲ್ಲಿ ಯಾರಿಗೂ ಈ ಥರ ಸಮಸ್ಯೆ ಇಲ್ಲ ಮೇಡಮ್. ಓಕೆ. ನೋಡಿ, ನೀವು ಹೇಳ್ತಿರೋ ಪ್ರಕಾರ ಸೊ ಮೋರ್ ಆಫ್ ಒಂದು IBS ಸಮಸ್ಯೆ ಕೂಡ ಇರ್ಬೋದು, ಇರಿಟಬಲ್ ಬೌಲ್ ಸಿಂಡ್ರೋಮ್. ಸೊ ಅದರಿಂದಾಗಿ ಇನ್ಎಫೆಕ್ಚುಯಲ್ ಅರ್ಜಿಂಗ್ ಅಂತ ಹೇಳ್ಬೋದು ಅಥವಾ ಸೊ ನಿಮಗೆ ಅನ್ಸ್ಯಾಟಿಸ್ಫ್ಯಾಕ್ಟರಿ ಸ್ಟೂಲ್ ಪ್ಯಾಟ್ರನ್ ಇರುತ್ತೆ. ಸೊ ಅದು ಕಾರಣ ಏನಿದೆ ಅಂತ ನೋಡಬೇಕಾಗತ್ತೆ. ಸೊ ಕೊಲೊನೋಸ್ಕೋಪಿ ಕೂಡ ಮಾಡಿಸಿದ್ದೀರಾ ಅಂತ ಹೇಳ್ತಿದ್ದೀರಾ. ಖಂಡಿತ ಆ ರಿಪೋರ್ಟ್ಸ್ ಜೊತೆಗೆ ನಿಯರೆಸ್ಟ್ ಬ್ರಾಂಚಿಗೆ ವಿಸಿಟ್ ಮಾಡಿ. ಸೊ ಒಂದ್ಸರಿ ಆಫ್ಟರ್ ಕಂಪ್ಲೀಟ್ ಕೇಸ್ ಟೇಕಿಂಗ್ ಆದಮೇಲೆ ಸೊ ನಿಮ್ಮ ಡಯಟ್ ಆ್ಯಂಡ್ ಲೈಫ್ ಸ್ಟೈಲ್ ಬಗ್ಗೆ ಕೂಡ ಕೌನ್ಸಿಲಿಂಗ್ ಮಾಡುತ್ತೆ ಆ್ಯಂಡ್ ಕಾನ್ಸ್ಟಿಟ್ಯೂಷನಲ್ ಹೋಮಿಯೋಪತಿಕ್ ಮೆಡಿಸಿನ್ಸ್ ಕೊಡೋದ್ರಿಂದ ಸೊ ಖಂಡಿತ ನಿಮಗೆ ಪರಿಹಾರ ಸಿಗುತ್ತೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ಇನ್ನು ಕಾರಣಗಳನ್ನು ನೋಡ್ತಾ ಹೋಗೋದಾದ್ರೆ ಯಾವ್ಯಾವ ಕಾರಣಗಳಿರುತ್ತೆ, ಜೊತೆಗೆ ವ್ಯಕ್ತಿಯಿಂದ ವ್ಯಕ್ತಿಗೆ ಅದು ಹೇಗೆ ಬದಲಾಗುತ್ತೆ ಅಂತ? ಸೊ ಕಾರಣಗಳಂತ ಹೇಳಿದಾಗ ಹೆಚ್ಚಾಗಿ ನಾವು ಗ್ಯಾಸ್ಟ್ರೈಟಿಸ್ ಸಮಸ್ಯೆನ ನೋಡ್ತೀವಿ. ಸೊ ಯಾವಾಗ ಅವ್ರಿಗೆ ಇಂಡೈಜೆಷನ್ ಪ್ರಾಬ್ಲಮ್ ಶುರುವಾಗುತ್ತೋ, ಸೊ ಜೀರ್ಣ ಆಗ್ತಿಲ್ಲ, ಸೊ ಅದರಿಂದ ಹೆಚ್ಚಾಗಿ ಒಂದು ಅಬ್ಡೊಮೆನ್ ಬ್ಲೋಟಿಂಗ್ ಇರುತ್ತೆ ಅಥವಾ ಪೇನ್ ಅಬ್ಡೊಮೆನ್ ಆವಾಗವಾಗ ಬರುವಂಥದ್ದು. ಸೊ ಗ್ಯಾಸ್ಟ್ರೈಟಿಸ್ ಟ್ರಿಗರ್ ಆದಾಗ ಒಂದು GERD ಅಂತ ಹೇಳ್ತೀವಿ, ಅಂದರೆ ಗ್ಯಾಸ್ಟ್ರೋ ಇಸೋಫೇಜಿಯಲ್ ರಿಫ್ಲೆಕ್ಸ್ ಡಿಸಾರ್ಡರ್ ಇರ್ಬೋದು. ಸೊ ಅಥವಾ H. ಪೈಲೋರಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇರ್ಬೋದು. ಸೊ ಇನ್ನು ಅಂಡರ್ಲೈನ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ, ಲೈಕ್ IBS ಪ್ರಾಬ್ಲಮಿಂದ ಸಫರ್ ಆಗ್ತಿದ್ದಾರೆ, ಇರಿಟಬಲ್ ಬೌಲ್ ಸಿಂಡ್ರೋಮ್ ಇದೆ. ಸೊ again it is a psychosomatic disorder. A lot of stress, tension ಹೆಚ್ಚಾಗಿರುತ್ತೆ ಅಥವಾ ಆಂಗ್ಸೈಟಿ ಡಿಸಾರ್ಡರ್ಸ್ ಅಂತಲೇ ಹೇಳ್ಬೋದು. ಸೊ ಇಮಿಡಿಯೇಟ್ ಆಗಿ ಅವ್ರಿಗೆ ಒಂದು ಅನ್ಸ್ಯಾಟಿಸ್ಫ್ಯಾಕ್ಟರಿ ಸ್ಟೂಲ್ ಪಾಸಿಂಗ್ ಪ್ಯಾಟ್ರನ್ ಹೆಚ್ಚಾಗ್ತಾ ಹೋಗುತ್ತೆ, ಐದರ್ ಕಾನ್ಸ್ಟಿಪೇಷನ್ ಹೆಚ್ಚಾಗುವಂಥದ್ದು. ಸೊ ಅಥವಾ ಆಲ್ಟರ್ನೇಟ್ ಡಯೇರಿಯಾ ಕೂಡ ನೋಡ್ತೀವಿ.
ಸೊ ಇದು ಕೂಡ ಒಂದು ಕಾರಣ ಆಗುತ್ತೆ ಈ ಥರ ಪೈಲ್ಸ್ ಅಥವಾ ಫಿಷರ್ ಅಂತ ಸಮಸ್ಯೆಗಳು ಬರೋದಕ್ಕೆ ಅಂತ ಹೇಳ್ಬೋದು. ಸೊ ಇನ್ನು ಅಂಡರ್ಲೈನ್ ಡಿಸಾರ್ಡರ್ಸ್ ಲೈಕ್ ಅಲ್ಸರೇಟಿವ್ ಕೊಲೈಟಿಸ್ ಇರ್ಬೋದು ಅಥವಾ ಕ್ರಾನ್ಸ್ ಡಿಸೀಸ್ ಇರ್ಬೋದು, GERD ಇರ್ಬೋದು. ಸೊ ಇದೆಲ್ಲ ಒಂದು ಎಂಡೋಸ್ಕೋಪಿ ಮಾಡಿದಾಗ ಗೊತ್ತಾಗುತ್ತೆ, ಅಥವಾ ಸಮ್ಟೈಮ್ಸ್ ಇಫ್ ಇಟ್ ಇಸ್ ನೆಸೆಸರಿ ಕೊಲೋನೋಸ್ಕೋಪಿ ಕೂಡ ಮಾಡಿಸುವಂಥದ್ದು. ಸೊ ಹಲವಾರು ಒಂದು ಟ್ರೀಟ್ಮೆಂಟ್ ಹೋಗೋದಕ್ಕೆ ಮುಂಚೆ ಸೊ ಇನ್ವೆಸ್ಟಿಗೇಷನ್ಸ್ ಕೂಡ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಸೊ ಅದನ್ನು ಮಾಡಿಸೋದ್ರಿಂದ ಗೊತ್ತಾಗುತ್ತೆ. ಇನ್ನು ಅದರ್ ಕಾಸಸ್ ಅಂತ ಹೇಳಿದಾಗ ಹೆಚ್ಚಾಗಿ ನಮ್ಮ ಡಯಟ್ ಆ್ಯಂಡ್ ಲೈಫ್ ಸ್ಟೈಲ್ ಅಂತ ಕೂಡ ಹೇಳ್ಬೋದು. ಸೊ ಯಾವುದೇ ರೀತಿ ಒಂದು ಎಕ್ಸಸೈಸ್ ಇರೋದಿಲ್ಲ ಅಥವಾ ವಾಕಿಂಗ್ ಇರೋದಿಲ್ಲ, ಸೊ ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲದಾಗ ಸೊ ಒಂದೇ ಕಡೆ ಕೂತ್ಕೊಂಡಿರ್ತಾರೆ. ಸೊ ಅವರಲ್ಲಿ ಈ ಪ್ರಾಬ್ಲಮ್ನ ನೋಡ್ತೀವಿ. ಸೊ ಬಿಕಾಸ್ ಮೂಮೆಂಟ್ಸ್ ಹೆಚ್ಚಾಗಿರೋದಿಲ್ಲ ಆ್ಯಂಡ್ ಒಬೆಸಿಟಿ ಕೂಡ ಹೌದು, ದಟ್ ಈಸ್ ದ ಮೇನ್ ಕಾಸ್ ಅಂತ ಹೇಳ್ಬೋದು. ಆ್ಯಂಡ್ ನೌ ಡೇಸ್ ಮೋಡ್ ಆಫ್ ಒಂದು ರೆಡಿಮೇಡ್ ಫುಡ್ಸ್ ಇರ್ಬೋದು, ಆ್ಯಡೆಡ್ ಶುಗರ್ ಫುಡ್ಸ್ ಇರ್ಬೋದು, ಸೊ ಅಂಥದ್ದನ್ನು ಹೆಚ್ಚಾಗಿ ತೊಗೊಳ್ತಾರೆ. ಸೊ ಅವರ ಒಂದು ಡಯೆಟಲ್ಲಿ ನಾರಿನಂಶ ಹೆಚ್ಚಾಗಿರೋದಿಲ್ಲ ಅಥವಾ ಲೆಸ್ ವಾಟರ್ ಇಂಟೇಕ್ ಅಂತ ಕೂಡ ಹೇಳ್ಬೋದು. ಸೊ ಕೆಲವರು ಅಭ್ಯಾಸ ಇರೋದಿಲ್ಲ ಅಥವಾ ನೀರನ್ನು ಹೆಚ್ಚು ಕುಡಿಯೋದಕ್ಕೆ, ಸೊ ಅಥವಾ ಅವ್ರಿಗೆ ಡ್ರೈನೆಸ್ ಹೆಚ್ಚಾಗಿ ಒಂದು ಕಾಣಿಸ್ಕೊಂಡಾಗ ಮ್ಯೂಕಸ್ ಮೆಮ್ರೇನಲ್ಲಿ ಈ ಸಮಸ್ಯೆ ಪೈಲ್ಸ್ ಆಗಿರ್ಬೋದು ಅಥವಾ ಫಿಷರ್ ಆಗಿರ್ಬೋದು ಸೊ ಇನಿಷಿಯಲ್ ಆಗಿ ಹೆಚ್ಚಾಗಿ ನೋಡ್ಬೋದು. ಓಕೆ ಡಾಕ್ಟರ್, ಇನ್ನೊಬ್ರು ಕಾಲರ್ ಇದ್ದಾರೆ, ಮಂಜುನಾಥ್ ಅಂತ ಚಿತ್ರದುರ್ಗದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮಂಜುನಾಥ್. ನಮಸ್ಕಾರ ಮೇಡಮ್. ಡಾಕ್ಟರ್ ಇದ್ದಾರೆ, ನಿಮ್ಮ ಆರೋಗ್ಯ ಸಮಸ್ಯೆ ಏನಿದೆ ಅವ್ರ ಹತ್ರ ಹೇಳ್ಕೊಳ್ಳಿ. ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ, ಹೇಳಿ. ಮೇಡಮ್, ನನಗೆ ಈಗ ಒಂದು 6 ವರ್ಷದಿಂದ ಆಪರೇಷನ್ ಆಗಿತ್ತು ಫೈಲ್ಸ್. ಓಕೆ. ಅವಾಗ ಮೆಡಿಸಿನ್ ಎಲ್ಲ ತಂದು ಕಂಟ್ರೋಲಿಂಗ್ ಇತ್ತು. ಈಗ ಒಂದು 6 ಮಂತ್ 7 ಮಂತ್ಸ್ ಇಂದ ಮತ್ತೆ ಆತರ ಪ್ರಾಬ್ಲಮ್ ಕಾಣಿಸ್ತಾ ಇತ್ತು. ಸೊ ನಾನು ಅದಕ್ಕೆ ಒಬ್ರು ಆಯುರ್ವೇದಿಕ್ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದೆ, ಯೋಗವರ ಬೆಟ್ಟ ಅಂತೇಳಿ. ಓಕೆ. ಅಲ್ಲಿ ಅವರು ಪ್ರತಿದಿನ ಹಾಲೊಟ್ಟಿಗೆ ಬೆಳಗ್ಗೆ ಶುದ್ಧವಾದ ಹರಳೆಣ್ಣೆ ತಗೊಳ್ರಿ ಅಂತ ಹೇಳಿದ್ರು. ಓಕೆ. ಅದನ್ನ ನಾನು ತಗೊಂತಾ ಇದ್ದೀನಿ. ಸೊ ಅವಾಗಿಂದ ಮೋಷನ್ಸ್ ಏನ್ ಪ್ರಾಬ್ಲಮ್ ಇಲ್ಲ. ಸೊ ಅದು ಮಾಡಿದ್ರೆ ಕಂಟಿನ್ಯೂ ಮಾಡ್ಬೋದಾ ಹೇಗೆ, ಅಥವಾ ಹೋಮಿಯೋಪತಿಯಲ್ಲಿ ಏನಾದ್ರು ಇದೆಯಾ? ಓಕೆ. ಸೊ ನೀವು ಹೇಳ್ತಿದ್ದೀರಾ ಆಲ್ರೆಡಿ ಈಗ ಆಯುರ್ವೇದಿಕ್ ಟ್ರೀಟ್ಮೆಂಟ್ ತೊಗೊಳ್ತಿದ್ದೀರಾ ಅಂತ. ಸೊ ಲಾಂಗ್ ಟರ್ಮಲ್ಲಿ ಸೊ ನೀವು ತೊಗೊಳ್ಬೇಕಂದ್ರೆ ಅದು ಕೂಡ ನಿಮಗೆ ಕಷ್ಟ ಆಗ್ಬೋದು. ಆ್ಯಂಡ್ ಯಾವ ಥರ ಕಾರಣದಿಂದ ನಿಮಗೆ ಈ ಥರ ಸಮಸ್ಯೆ ಆಗ್ತಿದೆ, ಆ್ಯಂಡ್ ಆಲ್ರೆಡಿ ಒಂದ್ಸರಿ ಪೋಸ್ಟ್ ಆಪ್ರೇಟೆಡ್ ಪೈಲ್ಸ್ ಇರೋದ್ರಿಂದ ಸೊ ಖಂಡಿತ ನಿಮಗೆ ಹೋಮಿಯೋಪತಿನಲ್ಲಿ ಮತ್ತೆ ರೆಕರ್ ಆಗದೆ ಇರೋ ಥರ ಮೆಡಿಸನ್ಸ್ ಇರುತ್ತೆ. ಸೊ ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಸೊ ಖಂಡಿತ ಹೋಮಿಯೋಪತಿ ಟ್ರೀಟ್ಮೆಂಟ್ ಮಾಡ್ಬೋದು. ಅದ್ರ ಜೊತೆಗೆ ನಿಮ್ಮ ಲೈಫ್ ಸ್ಟೈಲ್ ಅಡ್ವೈಸ್ ಕೂಡ ಮಾಡ್ತೀವಿ. ಸೊ ಒಂದ್ಸರಿ ನೀವು ನಿಯರೆಸ್ಟ್ ಬ್ರಾಂಚಿಗೆ ವಿಸಿಟ್ ಮಾಡ್ಬೋದು. ಥ್ಯಾಂಕ್ ಯು ಮಂಜುನಾಥ್, ಕರೆ ಮಾಡಿದ್ದಕ್ಕಾಗಿ. ಇನ್ನು ಪೈಲ್ಸ್, ಫಿಷರ್ಸ್ ಹಾಗೆ ಫಿಸ್ಟುಲಕ್ಕೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಅಲ್ಲಿ ಟ್ರೀಟ್ಮೆಂಟ್ ಯಾವ ರೀತಿಯಾಗಿದೆ ಇದನ್ನು ಕೇಳೋಣ. ಡಾಕ್ಟರ್ ಅವಾಗಲೇ ಪೈಲ್ಸ್ ಬಗ್ಗೆ ಬಹಳ ವಿವರವಾಗಿ ತಿಳಿಸ್ಕೊಡ್ತಾ ಇದ್ರಿ. ಇನ್ನು ಫಿಷರ್ಸ್ ಅಂದ್ರೆ ಏನು, ಅದರ ಸಿಂಪ್ಟಮ್ಸ್ ಯಾವ ರೀತಿಯಾಗಿರುತ್ತೆ, ಹೇಗೆ? ಸೊ ಫಿಷರ್ ಅಂತ ಹೇಳಿದಾಗ ಸೊ ದರ್ ಇಸ್ ಅ ಕ್ರ್ಯಾಕ್ ಆರ್ ಅಥವಾ ಟೇರ್ ಇನ್ ದ ಏನಲ್ ರೀಜನ್ ಅಂತ ಹೇಳ್ಬೋದು. ಸೊ ಇದರಿಂದ ತುಂಬ ಬರ್ನಿಂಗ್ ಆಗ್ತಾ ಇರುತ್ತೆ. ಸೊ ಮೋಷನ್ ಪಾಸ್ ಮಾಡಬೇಕಾದ್ರೆ ಅಥವಾ ಅಲಾಂಗ್ ವಿತ್ ದ ಸ್ಟೂಲ್ಸ್ ಬ್ಲಡ್ ಕೂಡ ಸ್ಟಿಂಚಸ್ ಕಾಣಿಸ್ಕೊಳ್ಳುವಂಥದ್ದು. ಸೊ ಇದು ಇನಿಷಿಯಲ್ ಆಗಿ ಕಾಣಿಸ್ಕೊಳ್ಳುತ್ತೆ. ಸೊ ಫಿಷರ್ ಅಂತ ಹೇಳಿದಾಗ ಸೊ ಆ್ಯಂಟೀರಿಯರ್ ರೀಜನಲ್ಲಿ ಆಗ್ಬೋದು ಅಥವಾ ಪೋಸ್ಟೀರಿಯರ್ ರೀಜನಲ್ಲಿ ಆಗುವಂಥದ್ದು ಇರ್ಬೋದು. ಸೊ ಮೋರ್ ಆಫ್ ಒಂದು ಪ್ರೆಗ್ನೆಂಟ್ ಲೇಡೀಸಲ್ಲಿ ಹೆಚ್ಚಾಗಿ ನಾವು ನೋಡ್ತೀವಿ ಫಿಷರ್ ಸಮಸ್ಯೆಯನ್ನು, ಅಥವಾ ಪೋಸ್ಟ್ ಡೆಲಿವರಿ ಟೈಮಲ್ಲಿ ಕೂಡ ಫಿಷರ್ ಇಸ್ ಕ್ವೈಟ್ ಕಾಮನ್ ಅಂತಲೇ ಹೇಳ್ಬೋದು. ಇನ್ನು ನಮ್ಮ ಮಕ್ಕಳಲ್ಲಿ ಕೂಡ ಇದನ್ನ ನೋಡ್ಬೋದು, ಫಿಸಿಯೋಲಾಜಿಕಲ್ ಫಿಷರ್ಸ್ ಅಂತ. ಸೊ ಕಾನ್ಸ್ಟಿಪೇಷನ್ ಅವರಲ್ಲಿ ಹೆಚ್ಚಾಗಿದ್ದಾಗ ಮಲಬದ್ಧತೆ ಆಗ್ತಾ ಇರುತ್ತೆ. ಸೊ ಮೋಷನ್ ಪಾಸ್ ಮಾಡೋಕ್ಕೆ ಕಷ್ಟಪಡ್ತಿರ್ತಾರೆ. ಸೊ ಒನ್ಸ್ ಇನ್ 2 days ಅಥವಾ ಒನ್ಸ್ ಇನ್ 3 days ಮೋಷನ್ ಪಾಸ್ ಮಾಡಬೇಕಾದ್ರೆ ಆ್ಯಂಡ್ ಸಿವಿಯರ್ ಪೇನ್ಫುಲ್ ಆದಾಗ ಸೊ ದರ್ ಇಸ್ ಅ ಟೇರ್ ಇನ್ ದ ಏನಲ್ ರೀಜನ್ ಅಂತಲೇ ಹೇಳ್ಬೋದು. ಇಂಜುರಿ ಆಗೋ ಚಾನ್ಸಸ್ ಇರುತ್ತೆ, ಅಥವಾ ರಿಪೀಟೆಡ್ ಲೂಸ್ ಟೂಲ್ಸಿಂದ ಕೂಡ ಆಗ್ಬೋದು, ಅಥವಾ ಕಂಟಿನ್ಯೂ ಕಾನ್ಸ್ಟಿಪೇಷನ್ ಇದ್ದಾಗಲೂ ಕೂಡ ಸೊ ಏನಲ್ ಫಿಷರ್ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಇದರಿಂದ ಅವರ ಡೇ ಟು ಡೇ ಆಕ್ಟಿವಿಟೀಸ್ ಕೂಡ ಗಮನ ಕೊಡೋಕ್ಕಾಗ್ತಿರೋದಿಲ್ಲ. ಆ್ಯಂಡ್ ದೆರ್ ವಿಲ್ ಬಿ ಬ್ಲಡ್ ಲಾಸ್ ಅಂತ ಹೇಳಿದಾಗ ಸೊ ಅದರಿಂದ ಅವರು ಅನಿಮಿಕ್ ಆಗೋ ಚಾನ್ಸಸ್ ಇರುತ್ತೆ, ರಕ್ತಹೀನತೆ ಆಗ್ತಾ ಹೋಗುತ್ತೆ. ಅದರಿಂದ ಸುಸ್ತಾಗುವಂಥದ್ದು, ವೀಕ್ನೆಸ್ ಆಗುವಂಥದ್ದು ಇರ್ಬೋದು. ಸೊ ಅವರ ವರ್ಕ್ ಸ್ಟೈಲ್ ಇರ್ಬೋದು, ಅಥವಾ ಯಾವುದೇ ರೀತಿ ಒಂದು ಕಾನ್ಸಂಟ್ರೇಷನ್ ಇರೋದಿಲ್ಲ. ಸೊ ಬೇರೆ ಕಡೆ ಕೆಲಸ ಮಾಡೋಕ್ಕಾಗಿರ್ಬೋದು, ಅಥವಾ ಆ ಪೇನ್ ಕಂಟಿನ್ಯೂ ಅನ್ಬೇರಬಲ್ ಅಂತಲೇ ಹೇಳ್ಬೋದು. ಅಲಾಂಗ್ ವಿತ್ ದಟ್ ಬರ್ನಿಂಗ್ ಆಗುವಂಥದ್ದು ಇರ್ಬೋದು, ಅಥವಾ ಸರೌಂಡಿಂಗ್ ಏನಲ್ ರೀಜನಲ್ಲಿ ಇಚ್ಚಿಂಗ್ ಆಗುವಂಥದ್ದು. ಸೊ ಇದು ಫಿಷರಲ್ಲಿ ನಾವು ನೋಡ್ಬೋದು. ಸೊ ಯಾವಾಗ ಈ ಫಿಷರ್ ವಿಚ್ ವಿಲ್ ಗೆಟ್ ಇನ್ಫೆಕ್ಟೆಡ್ ಅಂತ ಹೇಳಿದಾಗ ಸೊ ದಟ್ ವಿಲ್ ಬಿಕಮ್ ಪಸ್ ಅಂತಲೇ ಹೇಳ್ಬೋದು. ಸೊ ಅದನ್ನು ಏನಲ್ ಫಿಸ್ಟುಲಾ ಅಂತ ಹೇಳ್ತೀವಿ. ಸೊ ಅಗೇನ್ ಏನಲ್ ಫಿಸ್ಟುಲಾ ಅಂದಾಗ ಸೊ ಇಟ್ ವಿಲ್ ಕ್ರಿಯೇಟ್ ಒನ್ ಟ್ರ್ಯಾಕ್. ಸೊ ಅದರಿಂದ ಕಂಟಿನ್ಯೂ ಒಂದು ಪಸ್ ಡಿಸ್ಚಾರ್ಜ್ ಇರುತ್ತೆ, ಅಥವಾ ಫೌಲ್ ಸ್ಮೆಲ್ಲಿಂಗ್ ಸ್ಟೂಲ್ಸ್ ಅಂತಲೇ ಹೇಳ್ಬೋದು. ಸೊ ಒನ್ಸ್ ಫಿಸ್ಟುಲಾ ಅಂತ ಹೇಳಿದಾಗ ಸೊ ಅವ್ರಿಗೆ ಕಾಂಪ್ಲಿಕೇಶನ್ ಹೆಚ್ಚಾಗಿರುತ್ತೆ, ಫೀವರ್ ಬರುವಂಥದ್ದು ಇರ್ಬೋದು, ಸೊ ಅಥವಾ ಬಾಡಿ ಪೇನ್ ಆಗುವಂಥದ್ದು ಇರ್ಬೋದು. ಸೊ ಇನ್ ಸಮ್ಟೈಮ್ಸ್ ಸರ್ಜರಿ ಈಸ್ ಅನ್ಅವಾಯ್ಡಬಲ್ ಇನ್ ದಟ್ ಕೇಸ್. ಸೊ ಹೆಚ್ಚಾಗಿ ಒಂದು ಫಿಸ್ಟುಲಾ ಕೇಸಸಲ್ಲಿ
ಇರಲಿ ಅಥವಾ ಏನಲ್ಲಿ ಆಪ್ಸೆಸ್ ಆಗಿರುತ್ತೆ, ಸೊ ಅದರಿಂದ ಕಂಟಿನ್ಯೂ ಅವ್ರಿಗೆ ಫೀವರ್ ಬರುವಂಥದ್ದಿರ್ಬೋದು, ಸೊ ಅಥವಾ ಸಿಟ್ಟಿಂಗ್ ಕಷ್ಟ ಆಗುವಂಥದ್ದಿರ್ಬೋದು, ಸೊ ಇದೆಲ್ಲ ಸಮಸ್ಯೆಗಳು ಅವ್ರಿಗೆ ಎದುರಾಗುತ್ತೆ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಇವಾಗ ಫಿಸ್ಟುಲಾ ನೋಡಿದಾಗ ಮೇಲ್ ಹಾಗೆ ಫೀಮೇಲ್ ಅಲ್ಲಿ ಯಾರೆಲ್ಲ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ, ಹೆಣ್ಮಕ್ಳೆಲ್ಲ ಅಥವಾ ಗಂಡಸರಲ್ಲ ಅಂತ? ಸೊ ಇಬ್ಬರಲ್ಲೂ ಹೆಚ್ಚಾಗಿ ಕಾಣಿಸ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ಸೊ ಫಿಸ್ಟುಲಾ ಕಂಪೇರ್ ಟು ಮೇಲ್ಸಲ್ಲಿ ಹೆಚ್ಚಾಗಿ ನಾವು ನೋಡುವಂಥದ್ದು ಡ್ಯೂ ಟು ದರ್ ಲೈಫ್ ಸ್ಟೈಲ್ಸ್ ಇರ್ಬೋದು, ಅಥವಾ ಸಮ್ಟೈಮ್ಸ್ ಆಕ್ಯುಪೇಷನಲ್ ಡಿಸಾರ್ಡರ್ ಅಂತ ಕೂಡ ಹೇಳ್ತೀವಿ. ಕಂಟಿನ್ಯೂ ಲಾಂಗ್ ಸಿಟ್ಟಿಂಗ್ ವರ್ಕ್ ಇದ್ದಾಗ ಲೈಕ್ ಡ್ರೈವರ್ಸ್ ಇರ್ಬೋದು, ಸೊ ಅವರಲ್ಲಿ ನಾವು ಹೆಚ್ಚಾಗಿ ನೋಡ್ತೀವಿ ಒಂದೇ ಕಡೆ ಕುತ್ಕೊಂಡು ವರ್ಕ್ ಮಾಡುವಂಥದ್ದು ಇರ್ಬೋದು, ಅಥವಾ ಎಕ್ಸೆಸಿವ್ ಒಂದು ಬ್ಲಾಸ್ಟ್ ಫರ್ನೆಸ್ ಇರ್ಬೋದು, ಅಥವಾ ಓವರ್ ಈಟಿಂಗ್ ವರ್ಕ್ ಇರ್ಬೋದು, ಸೊ ಇನ್ನು ಹೋಟೆಲ್ ವರ್ಕರ್ಸ್ ಇರ್ಬೋದು, ಸೊ ಅಥವಾ ಔಟ್ಸೈಡ್ ಫುಡ್ ಕನ್ಸಂಪ್ಷನ್ ಅವರಲ್ಲಿ ಹೆಚ್ಚಾಗಿ ಈ ಥರ ಸಮಸ್ಯೆಗಳನ್ನ ನೋಡ್ತೀವಿ. ಇನ್ನು ಅತಿಯಾದ ತೂಕದಿಂದ ಆಗಿರುವಂಥದ್ದು ಇರ್ಬೋದು. ಸೊ ಇದರಿಂದ ಅವ್ರಿಗೆ ಒಂದು ಇನಿಷಿಯಲ್ ಆಗಿ ಕಾನ್ಸ್ಟಿಪೇಷನ್ ಇರ್ಬೋದು, ಅಥವಾ ಅದರ್ ಒಂದು ಅಂಡರ್ಲೈನ್ ಡಿಸಾರ್ಡರ್ಸ್ ಇದ್ದಾಗ ಲೈಕ್ ಇಂಟೆಸ್ಟೈನಲ್ ಡಿಸಾರ್ಡರ್ಸ್ ಇದ್ದಾಗ ಅಲ್ಸರೇಟಿವ್ ಕೊಲೈಟಿಸ್ ಆಗಿರ್ಬೋದು, ಅಥವಾ GERD ಸಮಸ್ಯೆ ಇರುವಂಥದ್ದು ಇರ್ಬೋದು, ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರ್ಬೋದು. ಸೊ ಅವರಲ್ಲಿ ಕೂಡ ಕಾನ್ಸ್ಟಿಪೇಷನ್ ಇನಿಷಿಯಲ್ ಆಗಿ ಕಾಣಿಸ್ಕೊಳ್ಳುತ್ತೆ. ಸೊ ವೆನ್ ಇಟ್ ಇಸ್ ಅನ್ಟ್ರೀಟೆಡ್, ಸೊ ದಟ್ ಕ್ಯಾನ್ ಗೋ ಫಾರ್ ಕಾಂಪ್ಲಿಕೇಶನ್ಸ್ ಲೈಕ್ IBS ಅಂತ ಸಮಸ್ಯೆ ಇದ್ದಾಗ ಸೊ ಫಿಜರ್ ಆಗುವಂಥ ಚಾನ್ಸಸ್ ಇರ್ಬೋದು, ಅಥವಾ ಫಿಸ್ಟುಲಾ ಆಗುವಂಥ ಚಾನ್ಸಸ್ ಇರ್ಬೋದು ಹೆಚ್ಚು ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಇಲ್ಲಿ ಫಿಶಸ್ ಹಾಗೆ ಫಿಸ್ಟುಲಾ ನಡುವೆ ಏನು ವ್ಯತ್ಯಾಸ ಇದೆ? ಫಿಸ್ಟುಲಾ ಅಂದರೆ ಏನು ಅಂತ ಡಾಕ್ಟರ್? ಸೊ ಇನ್ನು ಫಿಜರ್ ಅಂತ ಹೇಳಿದಾಗ ಸೊ ದರ್ ಇಸ್ ಅ ಕ್ರ್ಯಾಕ್ ಅಥವಾ ಟೇರ್ ಇನ್ ದ ಏನಲ್ ರೀಜನ್ ಅಂತ ಹೇಳ್ತೀವಿ. ಸೊ ಒಂದು ಬಿರುಕು ಬಿಟ್ಟಂಗೆ ಕಾಣಿಸ್ಕೊಳ್ಳುವಂಥದ್ದು, ಅಥವಾ ಉರಿ ತುಂಬ ಹೆಚ್ಚಾಗಿರುತ್ತೆ ಆ ರೀಜನಲ್ಲಿ, ಒಂದು ವೂಂಡ್ ಡೀಲಿಂಗ್ ವಿಲ್ ಬಿ ವೆರಿ ಡಿಫಿಕಲ್ಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಪೇನ್ಫುಲ್ ಮೂಮೆಂಟ್ಸ್ ಇರುತ್ತೆ, ಸಿವಿಯರ್ ಬರ್ನಿಂಗ್ ಅಥವಾ ಬ್ಲೀಡಿಂಗ್ ಅಲಾಂಗ್ ವಿತ್ ಸ್ಟೂಲ್ಸ್ ಅಂತ ಹೇಳ್ಬೋದು. ಸೊ ಇನ್ನು ಫಿಸ್ಟುಲಾ ಅಂತ ಹೇಳಿದಾಗ ಸೊ ದರ್ ಇಸ್ ಅ ಟ್ರ್ಯಾಕ್ ಬಿಟ್ವೀನ್ ದ ಏನಲ್ ಆ್ಯಂಡ್ ಔಟ್ಸೈಡ್ ದ ಸ್ಕಿನ್ ರೀಜನ್ ಅಂತಲೇ ಹೇಳ್ಬೋದು. ಸೊ ಅವರಲ್ಲಿ ಪಸ್ ಡಿಸ್ಚಾರ್ಜ್ ಕಂಟಿನ್ಯೂಸ್ ಆಗಿರುತ್ತೆ ಅಲಾಂಗ್ ವಿತ್ ಅ ಫೀವರ್ ಇರ್ಬೋದು, ಅಥವಾ ಸೊ ಕಾನ್ಸ್ಟಿಪೇಷನ್ ಇರ್ಬೋದು, ಬರ್ನಿಂಗ್ ಇರ್ಬೋದು, ಇಚಿಂಗ್ ಇರ್ಬೋದು. ಸೊ ದೇ ಆರ್ ಮೋರ್ ಪ್ರೋನ್ ಫಾರ್ ಇನ್ಫೆಕ್ಷನ್. ಸೊ ಅದರಿಂದ ಆಪ್ಸಿಸ್ ಆಗೋ ಚಾನ್ಸಸ್ ಕೂಡ ಹೆಚ್ಚು ಅಂತ ಹೇಳ್ಬೋದು. ಓಕೆ, ಇವಾಗ 3 ಪೈಲ್ಸ್ ಅಥವಾ ಫಿಶಸ್, ಫಿಸ್ಟುಲಾ ಯಾವುದಾದ್ರೂ ಜೆನೆಟಿಕಲಿ ಬರುವಂಥ ಚಾನ್ಸಸ್ ಹೆಚ್ಚಾಗಿ ಇರುತ್ತೆ ಡಾಕ್ಟರ್, ತಂದೆ ತಾಯಿ ಅಜ್ಜ ಹಿಸ್ಟ್ರಿ ಇದ್ದಾಗ? ಸೊ ಸಮ್ಟೈಮ್ಸ್ ಫ್ಯಾಮಿಲಿ ಹಿಸ್ಟ್ರಿ ಇದ್ದಾಗ ಸೊ ದೇರ್ ವಿಲ್ ಬಿ ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳ್ಬೋದು. 10 to 15% ಆಫ್ ದಿ ಕೇಸಸಲ್ಲಿ ಸೊ ಫ್ಯಾಮಿಲಿ ಹಿಸ್ಟ್ರಿ ಇದ್ದಾಗ ಬರ್ಬೋದು. ಆ್ಯಂಡ್ ರಿಪೀಟೆಡ್ ಸರ್ಜರಿ ಕೂಡ ಒಳಗಾಗಿರ್ತಾರೆ. ಸೊ ಆಲ್ರೆಡಿ ಪೈಲ್ಸ್ ಇದೆ, ಸೊ ಆಪ್ರೇಷನ್ ಮಾಡ್ಕೊಂಡಿರ್ತಾರೆ. ಸೊ ಈಗೇನು 1 or 2 years ಆದಮೇಲೆ ಮತ್ತೆ ರೆಕರ್ ಆಗುವಂಥದ್ದು. ಸೊ ಫಿಜರ್ ಕೂಡ ಹಾಗೆ ಸರ್ಜರಿ ಆದಮೇಲೂ ಕೂಡ ಸೊ ಎಗೇನ್ 1 more ಎಪಿಸೋಡ್ ಆಫ್ ಕಾನ್ಸ್ಟಿಪೇಷನ್ ಅಥವಾ ಸೊ ಅದೇ ರೀತಿ ಆಗಿದ್ದಲ್ಲಿ ಎಗೇನ್ ಅದು ಸರ್ಜಿಕಲ್ ಕೇಸಿಗೆ ಒಳಗಾಗುವಂಥದ್ದು. ಸೊ ರಿಪೀಟೆಡ್ ಸರ್ಜರಿ ಇಂದ ಕೂಡ ಇದು ಮತ್ತೆ ರೆಕರ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ ಅಂತ ಹೇಳಿ. ಡಾಕ್ಟರ್, ಇನ್ನು ಪೈಲ್ಸ್ ಫಿಶಸ್ಗೆ ಏನೇನು ಕಾರಣಗಳಿರುತ್ತೆ ಅಂತ ಹೇಳ್ತಾ ಇದ್ರಿ ಕಾಣಿಸ್ಕೊಳ್ಳೋದಕ್ಕೆ, ಇನ್ನು ಫಿಸ್ಟುಲಾಗೂ ಅದೇ ಕಾರಣಗಳ ಹೇಗೆ ಡಾಕ್ಟರ್? ಸೊ ಇನ್ನು ಕಾರಣ ಅಂತ ಹೇಳಿದಾಗ ಸೊ ಮೋರ್ ಆಫ್ ಒಂದು ಕಾನ್ಸ್ಟಿಪೇಷನ್ ಒಂದು ಅಂಡರ್ಲೈಯಿಂಗ್ ಕಾಸ್ ಆಗಿರುತ್ತೆ, ಅಥವಾ ಸೊ ಗ್ಯಾಸ್ಟ್ರೈಟಿಸ್ ಇರ್ಬೋದು, ಮಲಬದ್ಧತೆ ಇರ್ಬೋದು, ಅಥವಾ ರಿಪೀಟೆಡ್ ಆಗಿ ಅವ್ರಿಗೆ ಒಂದು ಲೂಸ್ ಸ್ಟೂಲ್ಸ್ ಆಗುವಂಥದ್ದು ಇರ್ಬೋದು. ಸೊ ಇದೆಲ್ಲ ಕಾರಣಗಳಿಂದ ಬರುತ್ತೆ. ಆ್ಯಂಡ್ ಆ ಲೈಫ್ ಸ್ಟೈಲಿಂದ ಮತ್ತಷ್ಟು ಟ್ರಿಗರ್ ಆಗ್ಬೋದು. ಸೊ ಯಾವಾಗ ನಮ್ಮ ಡಯೆಟಲ್ಲಿ ನಾರಿನಂಶ ಲ್ಯಾಕಿಂಗ್ ಇರುತ್ತೋ, ಒಂದು ಸಮತೋಲನ ಆಹಾರ ಇರೋದಿಲ್ಲ, ಸೊಪ್ಪು ತರಕಾರಿ ಹೆಚ್ಚಾಗಿ ಬಳಸೋದಿಲ್ಲ, ಅಥವಾ ವಾಟರ್ ಇಂಟೇಕ್ ಕಮ್ಮಿ ಇದೆ, ಸೊ ಇದೆಲ್ಲ ಒಂದು ಆ್ಯಡಿಂಗ್ ಫ್ಯಾಕ್ಟರ್ ಅಥವಾ ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತಲೇ ಹೇಳ್ಬೋದು. ಸೊ ಅದ್ರ ಜೊತೆ ಫಿಸಿಕಲ್ ಆ್ಯಕ್ಟಿವಿಟಿ ಕೂಡ ಇರಬೇಕಾಗತ್ತೆ. ಸೊ ಅಟ್ಲೀಸ್ಟ್ ಒಂದು 45 minutes per day ವಾಕಿಂಗ್ ಮಾಡುವಂಥದ್ದು ಇರ್ಬೋದು. ಆ್ಯಂಡ್ ಹೆಚ್ಚಾಗಿ ನಮ್ಮ ಡಯೆಟಲ್ಲಿ ಸೊಪ್ಪು ತರಕಾರಿಗಳಿರ್ಬೋದು, ಹಣ್ಣುಗಳಿರ್ಬೋದು, ಆ್ಯಂಡ್ ವಾಟರ್ ಇಂಟೇಕ್ ತುಂಬ ಹೆಚ್ಚಾಗಿರುವಂಥದ್ದು. ಸೊ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇನ್ನು ರೆಡ್ ಮೀಟ್ ಕನ್ಸಂಪ್ಷನ್ ಹೆಚ್ಚಾಗಿರುತ್ತೆ, ಅಥವಾ ಹೈ ಪ್ರೋಟೀನ್ ಇಂಟೇಕ್ ಆದರೂ ಕೂಡ ಸೊ ನಾನ್ ವೆಜಿಟೇರಿಯನ್ಸಲ್ಲಿ ಹೆಚ್ಚಾಗಿ ನಾವು ನೋಡ್ತೀವಿ. ಅಥವಾ ಕೆಲವ್ರಿಗೆ ಅಕೇಷನ್ಸ್ ವೈಸ್ ಲೈಕ್ ಗ್ರೀನ್ ಚಿಲ್ಲೀಸ್ ತೊಗೊಂಡಾಗ, ಅಥವಾ ಸ್ಪೈಸಿ ಮಸಾಲ ಫುಡ್ ಸೊ ಈ ಥರ ತೊಗೊಂಡಾಗ ಸೊ ನೆಕ್ಸ್ಟ್ ಡೇ ಅವ್ರಿಗೆ ಕಾನ್ಸ್ಟಿಪೇಷನ್ ಆಗುವಂಥದ್ದು, ಅಥವಾ ಬರ್ನಿಂಗ್ ಆಗುವಂಥದ್ದು ಸೊ ಆಗಾಗ ಕಾಣಿಸ್ತಾ ಇರುತ್ತೆ. ಸೊ ಅದಕ್ಕೆ ಮೋರ್ ಆಫ್ ಒಂದು ಹೆಚ್ಚಾಗಿ ನಾರಿನಂಶ ತೊಗೊಳ್ಳುವಂಥದ್ದು, ಅಥವಾ ಅವರ ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೊಳ್ಳೋದ್ರಿಂದ ಸೊ ಪ್ರಿವೆಂಟ್ ಕೂಡ ಮಾಡ್ಬೋದು. ಓಕೆ ಡಾಕ್ಟರ್, ಇನ್ನು ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಇದರ ಟ್ರೀಟ್ಮೆಂಟ್ ಯಾವ ರೀತಿಯಾಗಿದೆ ಪೈಲ್ಸ್ ಫಿಶಸ್ ಹಾಗೆ ಫಿಸ್ಟುಲಾಗೆ? ಸೊ ಈ ಥರ ಏನೋ ರೆಕ್ಟಲ್ ರೀಜನಲ್ಲಿ ಸಮಸ್ಯೆಗಳು ಉಂಟಾದಾಗ ಸೊ ಗುದದ್ವಾರದಲ್ಲಿ ಸೊ ಹಲವಾರು ಒಂದು ಟ್ರೀಟ್ಮೆಂಟ್ನ ಪಡ್ಕೊಂಡಿರ್ತಾರೆ, ಮದ್ದನ್ನು ಟ್ರೈ ಮಾಡ್ತಿರ್ತಾರೆ, ಅಥವಾ ಸರ್ಜರಿ ಕೂಡ ಆಗಿರುತ್ತೆ. ಸೊ ಅಂಥವರು ಕೂಡ ಹೋಮಿಯೋ ಕೇರಲ್ಲಿ ಟ್ರೀಟ್ಮೆಂಟ್ ತೊಗೊಳ್ಬೋದು. ಸೊ ಕಾನ್ಸ್ಟಿಟ್ಯೂಷನಲ್ ಮೆಡಿಸನ್ಸ್ ಅಂತ ಹೇಳ್ತೀವಿ. ಸೊ ಯಾವ ಕಾರಣದಿಂದ ಅವ್ರಿಗೆ ಈ ಥರ ಸಮಸ್ಯೆ ಆಗಿದೆ ಅದನ್ನು ನೋಡಬೇಕಾಗತ್ತೆ. ಆ್ಯಂಡ್ ಇಫ್ ಇಟ್ ಇಸ್ ನೆಸಸರಿ ಇನ್ವೆಸ್ಟಿಗೇಷನ್ಸ್ ಲೈಕ್ ಟ್ರಾನ್ಸ್ರೆಕ್ಟಲ್ ಸ್ಕ್ಯಾನ್ ಇರ್ಬೋದು, ಕೊಲೊನೋಸ್ಕೋಪಿ ಇರ್ಬೋದು, ಸೊ ಅಥವಾ ಎಂಡೋಸ್ಕೋಪಿ ಇರ್ಬೋದು, ಸೊ ಇನ್ನು ಬೇಸಿಕ್ ಬ್ಲಡ್ ಟೆಸ್ಟ್ ಇರ್ಬೋದು, ಸೊ ಇದನ್ನು
ಮಾಡಿಸುವಂಥದ್ದು. ಸೊ ಅದ್ರ ಜೊತೆಗೆ ಅವ್ರಿಗೆ ಕೌನ್ಸಿಲಿಂಗ್ ಕೂಡ ಮಾಡಬೇಕಾಗತ್ತೆ ರಿಗಾರ್ಡಿಂಗ್ ದ ಡಯಟ್ ಆ್ಯಂಡ್ ಲೈಫ್ ಸ್ಟೈಲ್ ಆ್ಯಂಡ್ ಮೆಡಿಸಿನ್ಸ್ ಕೊಡೋದ್ರಿಂದ ಸೊ ಗ್ರ್ಯಾಜುವಲ್ ಆಗಿ ಇಂಪ್ರೂವ್ಮೆಂಟ್ ಆಗುವಂಥದ್ದು. ಸೊ ಕೆಲವರಿಗೆ ಫ್ಯೂ ಮಂತ್ಸ್ ಬೇಕಾಗುತ್ತೆ, ಇನ್ನು ಕೆಲವರಿಗೆ ಇಫ್ ಇಟ್ ಇಸ್ ನೆಸೆಸರಿ ಫ್ಯೂ ಇಯರ್ಸ್ ಕೂಡ ಬೇಕಾಗುವಂಥದ್ದು. ಓಕೆ ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಪೈಲ್ಸ್, ಫಿಶಸ್ ಹಾಗೆ ಫಿಸ್ಟುಲಾ ಬಗ್ಗೆ ವಿವರವಾಗಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ನಿಮ್ಗೆ. ಥ್ಯಾಂಕ್ ಯು. ಇದುವರೆಗೆ ನಮ್ಮ ಜೊತೆಗಿದ್ದು ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ವೈದ್ಯರಾಗಿರುವ ಡಾಕ್ಟರ್ ರಶ್ಮಿ ಅವರು. ನೇರ ಭೇಟಿಗಾಗಿರುವಂತಹ ವಿಳಾಸವನ್ನು ನೋಟ್ ಮಾಡಿಕೊಳ್ಳಿ. ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು ಶಾಖೆಗಳು ಜಯನಗರ, ಮಲ್ಲೇಶ್ವರಂ, ಇಂದಿರಾನಗರ, HSR ಲೇಔಟ್. ಇತರ ಶಾಖೆಗಳು ದಾವಣಗೆರೆ, ಬೆಳಗಾವಿ, ಹುಬ್ಬಳ್ಳಿ, ಶಿವಮೊಗ್ಗ, ತುಮಕೂರು, ವಿಜಯಪುರ, ಬೀದರ್, ಹಾಸನ, ಮೈಸೂರು, ಮಂಗಳೂರು, ಕಲಬುರಗಿ, ಬಳ್ಳಾರಿ. ದೂರವಾಣಿ ಸಂಖ್ಯೆ 9550001133 ಅಥವಾ 180010081212. ಇದು ಹೊತ್ತಿನ ವಿಶೇಷ. ನಿಮ್ಮ ಡಾಕ್ಟರ್ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.